ಪತ್ರಿಕಾ ರಂಗದಲ್ಲಿ 42 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿದ ಬೀದರ್ನ ಉತ್ತರ ಕರ್ನಾಟಕ ಕನ್ನಡ ದಿನಪತ್ರಿಕೆ ಡಿಜಿಟಲ್ ಮಾಧ್ಯಮಕ್ಕೆ ಪಾದಾರ್ಪಣೆ ಮಾಡಿದ್ದು, ಆದೇಶ್ ವಾಲಿಯವರ ಸಾರಥ್ಯದಲ್ಲಿ ಶಿವಶರಣಪ್ಪ ವಾಲಿಯವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯ ಉದ್ಘಾಟನಾ ಸಮಾರಂಭ ಬಹಳ ಅದ್ದೂರಿಯುತವಾಗಿ ಉತ್ತರ ಕರ್ನಾಟಕ ದಿನಪತ್ರಿಕೆಯ ಪ್ರಧಾನ ಸಂಪಾದಕರಾದ ಶಿವಶರಣಪ್ಪ ವಾಲಿಯವರ ಹುಟ್ಟು ಹಬ್ಬದ ದಿವಸವೇ ಶಿವಶರಣಪ್ಪ ವಾಲಿಯವರು ಲೋಗೋ ಲಾಂಚ್ ಮಾಡಿದರು. ಇದೇ ವೇಳೆ ಉತ್ತರ ಕರ್ನಾಟಕ ದಿನಪತ್ರಿಕೆಗಾಗಿ ಸೇವೆ ಸಲ್ಲಿಸಿದ ಶಿವಶರಣಪ್ಪ ವಾಲಿಯವರ ಹಾಗೂ ಒಳ್ಳೆಯ ಉದ್ದೇಶದೊಂದಿಗೆ 10 ಜನರಿಗೆ ಉದ್ಯೋಗ ನೀಡುವುದರ ಜೊತೆಗೆ ಸಮಾಜದ ಆಗು ಹೋಗುಗಳನ್ನು ಡಿಜಿಟಲ್ ಮಾಧ್ಯಮ ಮೂಲಕ ಮನೆ ಮನೆಗೆ ಮುಟ್ಟಿಸಲು ಹೊಸ ಯೋಜನೆ ಹೊಂದಿರುವ ಆದೇಶ್ ಆರ್ ವಾಲಿ ಅವರ ಪ್ರೊಮೋ ಲಾಂಚ್ ಮಾಡಲಾಯಿತು. ಎಲ್ಲ ಸಿಬ್ಬಂದಿ ವರ್ಗದವರು ಶಿವಶರಣಪ್ಪ ವಾಲಿಯವರು ಹಾಗೂ ಆದೇಶ್ ಆರ್ ವಾಲಿ ಅವರ ಹೊಸ ಪ್ರಯತ್ನಕ್ಕೆ ಅಭಿನಂದನೆ ಸಲ್ಲಿಸಿದರು. ಈ ಕುರಿತಾಗಿ ಉತ್ತರ ಕರ್ನಾಟಕ ಕನ್ನಡ ದಿನಪತ್ರಿಕೆಯ ಪ್ರಧಾನ ಸಂಪಾದಕರು ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿಯವರು ಮಾತನಾಡಿ, ಮೊದಲಿನಿಂದಲೂ ನಾನು ಪತ್ರಿಕಾ ರಂಗವನ್ನ ಉದ್ಯೋಗವಾಗಿ ಅಥವಾ ಹಣ ಗಳಿಕೆ ಉದ್ದೇಶಕ್ಕೆ ಪತ್ರಿಕಾ ರಂಗಕ್ಕೆ ಬರಲಿಲ್ಲ. ಉತ್ತರ ಕರ್ನಾಟಕ ದಿನಪತ್ರಿಕೆ 1982ರಲ್ಲಿ ಪ್ರಾರಂಭ ಮಾಡಲಾಗಿತ್ತು. ಕನ್ನಡ ದಿನಪತ್ರಿಕೆ ತೆಗೆಯುವುದು ನಡೆಸುವುದು ಆ ಕಾಲದಲ್ಲಿ ದುಸ್ಸಾಹಸ ಎಂಬಂತಿತ್ತು. ಕನ್ನಡ ದಿನಪತ್ರಿಕೆ ತೆಗೆಯುವ ಉದ್ದೇಶದ ಬಗ್ಗೆ ತಿಳಿಸಿದ ಅವರು, ಆ ಕಾಲದಲ್ಲಿ ಉರ್ದು ಪತ್ರಿಕೆಗಳೇ ಜಾಸ್ತಿ ಇದ್ದವು. ಯಾರಿಗೆ ದಮ್ಮಿದೆ ಅವರು ಕನ್ನಡ ದಿನಪತ್ರಿಕೆ ತೆಗೀತಾರೆ ನೋಡೋಣ ಅಂತ ಹೇಳಿದ ಒಂದೇ ಒಂದು ಮಾತಿಗೆ, ಆ ಒಂದು ಕಾರಣಕ್ಕೆ ಆ ಮಾತು ಹೇಳಿದ ಅವರಿಗೆ ಉತ್ತರ ನೀಡಲಿಕ್ಕೆಂದೇ ಉತ್ತರ ಕರ್ನಾಟಕ ಕನ್ನಡ ದಿನಪತ್ರಿಕೆ ತೆಗೆದಿದ್ದೇನೆ ಎಂದರು. ನನ್ನ ಎಲ್ಲಾ ಮಕ್ಕಳು ವಿದ್ಯಾವಂತರು, ಗ್ರಾಜ್ಯುಯೇಟ್ಗಳಾಗಿದ್ದಾರೆ. ಮೊಮ್ಮಕ್ಕಳೆಲ್ಲ ಲಂಡನ್ನಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ನನಗೆ ನನ್ನ ಎಲ್ಲಾ ಮಕ್ಕಳು ಕೂಡ ಅಪಾರ ಸಹಕಾರ ನೀಡಿದ್ದಾರೆ ಎಂದು ತಿಳಿಸಿದರು. ಪತ್ರಿಕೆ ಎಂದಾಕ್ಷಣ ಅದನ್ನ ಆದಾಯ ಸಾಧನವಾಗಿ ಹಣ ಗಳಿಸುವ ಮಾಧ್ಯಮ ಅಂತ ತಿಳಿತಾರೆ. ಆದರೆ 52 ವರ್ಷ ನಾನು ಪತ್ರಿಕಾ ರಂಗದಲ್ಲಿ ಇದ್ದೇನೆ. ನನ್ನ ಅನುಭವ, ನನ್ನ ಪ್ರಕಾರ ಉತ್ತರ ಕರ್ನಾಟಕ ಪತ್ರಿಕೆ ಧ್ವನಿ ಇಲ್ಲದವರ ಧ್ವನಿಯಾಗಿ ಅಧಿಕಾರಿಗಳು, ಜನಪ್ರತಿನಿಧಿಗಳನ್ನು ಎಬ್ಬಿಸುವ, ಅಧಿಕಾರಿಗಳಿಗೆ ಅಂಕುಶ, ಬಡವರಿಗೆ ಊರುಗೋಲಾಗುವ ಕೆಲಸ ಮಾಡಿದೆ. ಅವಾಗೆಲ್ಲ ಪತ್ರಿಕಾ ರಂಗಕ್ಕೆ ಮಾಧ್ಯಮ ಕ್ಷೇತ್ರಕ್ಕೆ ಬರಲು ಒಲ್ಲೆ ಎನ್ನುತ್ತಿದ್ರು. ಆದರೆ ಇವಾಗೆಲ್ಲ ಉತ್ಸಾಹಿಗಳಾಗಿ ಯುವಕ ಯುವತಿಯರು ಮುಂದೆ ಬರ್ತಾ ಇದ್ದಾರೆ. ಅದನ್ನು ನೋಡಿ ಖುಷಿ ಆಗ್ತಾ ಇದೆ ಎಂದು ಪತ್ರಿಕಾ ರಂಗದಲ್ಲಿ ತಮಗಾದ ಅನುಭವವನ್ನು ಹಂಚಿಕೊಂಡ್ರು. ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದೇಶ್ ಆರ್ ವಾಲಿಯವರು ಮಾತನಾಡಿ, ಉತ್ತರ ಕರ್ನಾಟಕ ಕನ್ನಡ ದಿನಪತ್ರಿಕೆ 1982ರಲ್ಲಿ ಪ್ರಾರಂಭ ಮಾಡಲಾಗಿತ್ತು. ನಮ್ಮ ತಂದೆ ದೊಡ್ಡಪ್ಪನವರ ಎಲ್ಲರ ಸಹಕಾರದಿಂದ ಈ ಪತ್ರಿಕೆ ನಡೆಸಿಕೊಂಡು ಬರ್ತಾ ಇದ್ದು 43 ವರ್ಷಗಳು ಕಳೆದಿವೆ. ಇವತ್ತು ಶಿವಶರಣಪ್ಪ ವಾಲಿಯವರು ನಮ್ಮ ಅಜ್ಜನವರ ಹುಟ್ಟುಹಬ್ಬವಿದ್ದು, ಪ್ರತಿ ವರ್ಷವೂ ಅವರ ಹುಟ್ಟುಹಬ್ಬದ ನಿಮಿತ್ತ ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡ್ತೇವೆ. 89ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತ ಕೋವಿಡ್ ಸಂದರ್ಭದಲ್ಲಿ ವಾಲಿಶ್ರೀ ಆಸ್ಪತ್ರೆಯ ಮೂಲಕ ಜನರಿಗೆ ಕೋವಿಡ್ ಚಿಕಿತ್ಸೆ ನೀಡಲಾಗಿದೆ. 90ನೇ ಹುಟ್ಟುಹಬ್ಬದ ನಿಮಿತ್ತ ಕ್ಯಾಥ್ಲಾಬ್ ಆರಂಭ ಮಾಡಲಾಗಿತ್ತು. 91ನೇ ಹುಟ್ಟುಹಬ್ಬದ ನಿಮಿತ್ತ ಸಾಮಾಜಿಕ ಜಾಲತಾಣ ಆರಂಭ ಮಾಡಲಾಯಿತು. 92 ಹಾಗೂ 93ನೇ ಹುಟ್ಟುಹಬ್ಬದ ನಿಮಿತ್ತ ಈ ಎರಡು ಅಂದ್ರೆ ಕಳೆದ ಹಾಗೂ ಈ ವರ್ಷ ಪರಿಶ್ರಮ ಪಟ್ಟು ಚಿಂತನೆಯನ್ನು ಮಾಡಿ ಬೀದರ್ ಜಿಲ್ಲೆಯಿಂದಲೇ ಇಡೀ ಕರ್ನಾಟಕದಾದ್ಯಂತ ಪ್ರಸಾರವಾಗುವ ಹಾಗೆ ಉತ್ತರ ಕರ್ನಾಟಕ ನ್ಯೂಸ್ ಚಾನೆಲ್ ಅನ್ನ ಆರಂಭ ಮಾಡಿದ್ದೇವೆ. ಇವತ್ತು ಉತ್ತರ ಕರ್ನಾಟಕ ನ್ಯೂಸ್ ಚಾನೆಲ್ನ ಲೋಗೋ ಲಾಂಚ್ ಮಾಡಲಾಗಿದ್ದು, ಪತ್ರಿಕೆಗೆ ನೀಡಿದ ಸಹಕಾರ, ಪ್ರೋತ್ಸಾಹ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಗೂ ಜನರು ನೀಡಿ ಎಂದು ಈ ಮೂಲಕ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯ ವ್ಯವಸ್ಥಾಪಕರು ಇನ್ಪುಟ್ ಹೆಡ್ ಮಲ್ಲಿಕಾರ್ಜುನ ಪಾಟೀಲ್, ಮುಖ್ಯ ವರದಿಗಾರರಾದ ಹನುಮಂತ ದೇಶಮುಖ್, ಛಾಯಾಗ್ರಾಹಕರಾದ ಸಂತೋಷ ಸ್ವಾಮಿ ಸೇರಿದಂತೆ ವಿಡಿಯೋ ಎಡಿಟರ್ಸ್, ನಿರೂಪಕಿಯರು, ವಾರ್ತಾ ವಾಚಕಿಯರು ಉಪಸ್ಥಿತರಿದ್ದರು. ಮೊಟ್ಟ ಮೊದಲ ಕನ್ನಡ ದಿನಪತ್ರಿಕೆ 1982ರಲ್ಲಿ ಪ್ರಾರಂಭವಾಗಿ 4 ವರ್ಷಗಳಿಂದ ಜನರ ಧ್ವನಿಯಾಗಿ ಓದುಗರ ಸಂಘವಾಗಿ ವಿಕಸನಗೊಳ್ಳುತ್ತಾ ನೇರ ನಿಷ್ಠೂರವಾಗಿ ಸತ್ಯಾಸತ್ಯತೆಗಳನ್ನು ಪ್ರತಿಪಾದಿಸುತ್ತಾ ಸಾಗಿ ಬಂದ ಪತ್ರಿಕೆ ಇದಾಗಿದೆ. ಪತ್ರಿಕೆ ಪ್ರಾರಂಭದ ದಿನಗಳಲ್ಲಿ ಅನೇಕ ಕಠಿಣ ಸವಾಲುಗಳನ್ನ ಎದುರಿಸಬೇಕಾಗಿತ್ತು. ಹಿಂದಿ ಭಾಷೆಯ ಪತ್ರಿಕೆಗಳೇ ಹೆಚ್ಚು ಪ್ರಾಬಲ್ಯವನ್ನ ಸಾಧಿಸಿರುವ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕನ್ನಡ ಪತ್ರಿಕೆಯೊಂದು ಹುಟ್ಟನ್ನ ಪಡೆದುಕೊಳ್ಳುವುದು ಅತ್ಯಂತ ಕಠಿಣವಾಗಿತ್ತು. ಅಂತಹ ಸವಾಲುಗಳನ್ನ ಎದುರಿಸಿ ಪತ್ರಿಕೆಯನ್ನ ಪ್ರಾರಂಭಿಸಿದವರು ಶ್ರೀ ಶಿವಶರಣಪ್ಪ ವಾಲಿಯವರು. ಈಗ ಡಾಕ್ಟರ್, ಇಂಜಿನಿಯರ್ ಆಗಿರುವ ಅವರ ಮಕ್ಕಳಿಗೆ ಹೇಳ್ತಾರೆ, ಪತ್ರಿಕೆಯ ಕೆಲಸ ಸಮಾಜ ಸೇವೆಯ ಕೆಲಸ, ಇದು ಎಂದಿಗೂ ನಿಲ್ಲಬಾರದು. ಸಮಯ ಬಂದಾಗ ನಿಮ್ಮ ಸಂಪಾದನೆಯ ಒಂದಷ್ಟು ಭಾಗವನ್ನಾದರೂ ಇದಕ್ಕಾಗಿ ತೆಗೆದಿಟ್ಟು ಇದನ್ನು ನಡೆಸಬೇಕು ಎಂದು ಹೇಳುತ್ತಾರೆ. ಇದು ಪತ್ರಿಕಾ ರಂಗದ ಮೇಲೆ ಅವರಿಗಿರುವ ನಿಷ್ಠೆ, ಬದ್ಧತೆಗೆ ಹೃದಯ ಸ್ಪರ್ಶಿ ಉದಾಹರಣೆಯಾಗಿದೆ.
ರೂವಾರಿಗಳು. ಸ್ವಾತಂತ್ರ್ಯ ಹೋರಾಟಗಾರರಾದ ದೊರೆಸ್ವಾಮಿಯವರ ಸಾಲಿನಲ್ಲಿ ಶಿವಶರಣಪ್ಪ ವಾದಿಯವರಿಗೂ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತದೆ. ರಾಜ್ಯ ಮಟ್ಟದಲ್ಲಿ ಒಬ್ಬರನ್ನು ಗುರುತಿಸಿಕೊಡಲಾಗುವ ಮೂರೇ ಹನುಮಂತರಾವ್ ಪ್ರಶಸ್ತಿ ಪ್ರಪ್ರಥಮ ಬಾರಿಗೆ ದೊರಕಿದ್ದು ಶಿವಶರಣಪ್ಪ ವಾದಿಯವರಿಗೆ. ಮುಂದೆ ರಾಜ್ಯ ಪತ್ರಿಕಾ ಅಕಾಡೆಮಿಯ ಪ್ರಶಸ್ತಿ ಸೇರಿದಂತೆ ಹಲವಾರು ಪುರಸ್ಕಾರಗಳು ಸಲ್ಲುತ್ತವೆ. ಪತ್ರಿಕೆ ಎಂದರೆ ಬರೀ ಸುದ್ದಿಯನ್ನ ಪ್ರಕಟಿಸುವುದಲ್ಲ, ಜನಸಾಮಾನ್ಯರಿಗೆ ಸುದ್ದಿಯ ಜೊತೆಯಲ್ಲಿ ಪತ್ರಿಕೆ ಎಂದರೇನು, ಪತ್ರಿಕಾ ಧರ್ಮ ಎಂದರೇನು, ರಾಷ್ಟ್ರ ಎಂದರೇನು, ರಾಜ್ಯ ಎಂದರೇನು ಎಂಬ ಜಾಗೃತಿ ಮೂಡಿಸುವ ಸಲುವಾಗಿ ಬೀದರ್ನಲ್ಲಿ ಕನ್ನಡ ಪತ್ರಿಕೆ ಇಲ್ಲದಿದ್ದಾಗ ಕನ್ನಡ ಪತ್ರಿಕೆಯನ್ನ ತಂದಿದ್ದೇನೆ ಎನ್ನುತ್ತಾರೆ ಶಿವಶರಣಪ್ಪ ವಾದಿಯವರು. ಗಳಲ್ಲಿ ಅನೇಕ ಕಠಿಣ ಸವಾಲುಗಳನ್ನ ಎದುರಿಸಬೇಕಾಗಿತ್ತು. ಹಿಂದಿ ಭಾಷೆಯ ನಿಮ್ಮ ಉತ್ತರ ಕರ್ನಾಟಕ ಪತ್ರಿಕೆ ಇದೀಗ ನುಡಿದ ತಂತ್ರಜ್ಞರ ಅನುಭವಿ ತಂಡದೊಂದಿಗೆ ಉತ್ತರ ಕರ್ನಾಟಕ ನ್ಯೂಸ್ ಚಾನೆಲ್ ಆಗಿ ನಿಮ್ಮ ಮುಂದೆ ಇದು ಕನ್ನಡದ ಉಸಿರು. ಒಂದೇ ಮಾತು, ಮೊಟ್ಟ ಮೊದಲು ನಮ್ಮ ಮಾಧ್ಯಮ ಬಾಂಧವರಿಗೆ, ಅದರಲ್ಲಿ ಯುವಕರಿಗೆ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೀನಿ. ಪತ್ರಿಕೆಯಲ್ಲಿ ಬರಲಿಕ್ಕೆ ಯಾರೂ ತಯಾರಿ ಇರ್ತಿದ್ದಿಲ್ಲ. ಅಂಥ ಸಮಯದಲ್ಲಿ ಈಗ ನೀವೆಲ್ಲ ಉತ್ಸಾಹಿ ತರುಣಿಯರು ಪತ್ರಿಕಾ ಮಾಧ್ಯಮದಲ್ಲಿ ಬರ್ತಾ ಇದ್ರಿ. ತಮಗೆ ಮೊಟ್ಟ ಮೊದಲು ಶುಭಾಶಯ. ನಮ್ಮ ಈ ಪತ್ರಿಕೆ ಉತ್ತರ ಕರ್ನಾಟಕ 1982ರಲ್ಲಿ ಪ್ರಾರಂಭ ಆಯಿತು. ಆವತ್ತಿಗೆ ಪತ್ರಿಕೆ ತೆಗೆಯೋದೇ ಕಷ್ಟ, ಅದರಲ್ಲೂ ಕನ್ನಡ ಪತ್ರಿಕೆ ತೆಗೆಯೋದಂದರೆ ದುಸ್ಸಾಹಸ. ಅಂಥ ಸಮಯದಲ್ಲಿ ಕನ್ನಡ ಪತ್ರಿಕೆಯನ್ನು ತೆಗೆದಿದೆ. ಕನ್ನಡ ಪತ್ರಿಕೆ ತೆಗಿಲಿಕ್ಕೆ ಒಂದೇ ಒಂದು ಕಾರಣ, ಯಾ ಪರ್ ಕಿಸ್ಕೆ ಗಾನ್ ಮೇ ದಮ್ ಹೈ ಕನ್ನಡ ಪೇಪರ್ ನಿಕಾಲ್ತೆ ಅಂತ ಹೇಳಿ, ಅದು ಒಂದೇ ಒಂದು ಮಾತಿನ ಸಲುವಾಗಿ ಅವರಿಗೆ ಉತ್ತರವಾಗಿ ಉತ್ತರ ಕರ್ನಾಟಕ ಪತ್ರಿಕೆ ಪ್ರಾರಂಭ. ಆವಾಗ ಮಳೆ ಜೋಡಣೆ ಕೆಲಸ ಮಾಡಿ ನನ್ನ 4 ಮಕ್ಕಳು ಎಲ್ಲರೂ ಗ್ರ್ಯಾಜುಯೇಟ್ ಇದ್ದಾರೆ, ಡಾಕ್ಟರ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ. ಮೊಮ್ಮಕ್ಕಳಂತೂ ಲಂಡನ್ನಲ್ಲಿ ಓದಿ ಬಂದಿದ್ದಾರೆ. 9 ಜನ ಮೊಮ್ಮಕ್ಕಳು ಎಲ್ಲರೂ ಇಂಜಿನಿಯರು, MBA ಇದ್ದಾರೆ, MBBS ಇದ್ದಾರೆ. ಈ ಸಾಹಸದ ಕೆಲಸವನ್ನು ಮಾಡ್ತಾ ಇದ್ದಾಗ ನನ್ನ ಮಕ್ಕಳು ತುಂಬ ನನಗೆ ಸಹಕಾರಿಯಾಗಿದ್ದಾರೆ. ಯಾಕಂದರೆ ಭಾಳಷ್ಟು ಜನರ ತಲೆಯಲ್ಲಿದೆ ಪತ್ರಿಕೆ ಅಂದರೆ ಆದಾಯದ ಸಾಧನ, ಪತ್ರಿಕೆ ಅಂದರೆ ಇದು ಹಣ ಗಳಿಸುವ ಮಾಧ್ಯಮ ಅಂತ ಇದೆ. ಕೆಲವರು ಮಾಡ್ತಾರೆ, ಅದನ್ನು ಒಪ್ತೀನಿ. ನಾನು 50 ವರ್ಷ ಈ ಪತ್ರಿಕಾ ಫೀಲ್ಡಲ್ಲಿ ಕರೀತಾ ಇದ್ದೀನಿ. ಆದರೆ ಉತ್ತರ ಕರ್ನಾಟಕ ಪತ್ರಿಕೆ ಅಧಿಕಾರಿಗಳಿಗೆ ಅಂಕುಶ ಆಗಿ, ರಾಜಕಾರಣಿಗಳಿಗೆ ಲಗಾಮಾಗಿ, ಬಡವರಿಗೆ ಊರುಗೋಲಾಗಿ, ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಉತ್ತರ ಕರ್ನಾಟಕ ಬಂದರು. ಆ ಕಾಲದಲ್ಲಿ ಆಫೀಸರ್ಗಳು, ನಿಮಗೆ ಸ್ಪಷ್ಟವಾಗಿ ಓಪನ್ಲಿ ಹೇಳ್ತಾ ಇದ್ದೀನಿ, SP ಮತ್ತು ಜಿಲ್ಲಾಧಿಕಾರಿಗಳು ಬೀದರ್ನಲ್ಲಿ ಸುದ್ದಿ ಏನಾದರೂ ನೋಡಬೇಕಾದ್ರೆ ಅವ್ರು ಕನ್ನಡದಲ್ಲಿ ಹೇಳ್ತಿದ್ದಿಲ್ಲ, ಉತ್ತರ ಕರ್ನಾಟಕಕ್ಕೆ ಹಾನಿ ಕಾಯ್ಬೋದು ಅಂತ ತೋರಿಸ್ಬೇಕು. ಅಂದರೆ ಅಷ್ಟರ ಮಟ್ಟಿಗೆ ಆ ರೀತಿಯಲ್ಲಿ ಎಚ್ಚರಿಕೆ ಕೊಡ್ತಕ್ಕಂಥ ಪತ್ರಿಕೆ ಇರಿತ್ತು. ಇವಾಗ ಸಂತೋಷ ಅಂದರೆ ನನ್ನ ಮೊಮ್ಮಗ ಆದೀಶ್ ಲಂಡನ್ನಲ್ಲಿ ಒಳ್ಳೆ ರೀತಿ ಅಭ್ಯಾಸ ಮಾಡಿ ರ್ಯಾಂಕ್ನಲ್ಲಿ ಬಂದು ಅಲ್ಲಿ ಪಾರ್ಲಿಮೆಂಟ್ಗೆ ಆಯ್ಕೆಯಾಗಿ, ಅಲ್ಲಿನ ಯುವಕರ ಸಂಘಟನೆಗೆ ಆಯ್ಕೆಯಾಗಿ, ಕರ್ನಾಟಕದಲ್ಲೆಲ್ಲ, ರಾಜ್ಯದಲ್ಲೆಲ್ಲ, ರಾಷ್ಟ್ರದಲ್ಲೇ ಮೊದಲನೇ ವ್ಯಕ್ತಿ ಭಾರತದಿಂದ ಪಾರ್ಲಿಮೆಂಟ್ಗೆ ಆಗಿತ್ತು. ಲಂಡನ್ ಪಾರ್ಲಿಮೆಂಟ್ ಭಾರತದಿಂದ ಯಾರೂ ಆಗಿಲ್ಲ. ಅಂಥ ಒಬ್ಬ ಹುಡುಗ ಇಲ್ಲಿ ಬಂದ ಮೇಲೆ ಅವನು ಇಲ್ಲ ತಾತ ನಾನು ಎಲ್ಲಾದರೂ ನೌಕರಿಗೆ ಹೋಗ್ತೀನಿ ಅನ್ಬೋದಾಗಿತ್ತು. ಆದರೆ ಅವನಿಗೆ ಕನ್ನಡದಲ್ಲಿರ್ತಕ್ಕಂಥ ಕಳಕಳಿ, ಅವ್ರ ತಾತನ ಮಾನ ಕಾಯಬೇಕು ಅಂತ ಹೇಳ್ಕೊಂಡು ಅವನು ಅದಕ್ಕೆ ವಾರಸ್ದಾರನಾಗಿ ಮುಂದೆ ಬಂದ. ಅದಕ್ಕೆ ಅವನು ಅಷ್ಟೇ ಅಲ್ಲ, ಹೊಸ ಯುವಕರದಲ್ಲಿ ಬೆಳೆದವನು, ಲಂಡನ್ ನೋಡಿದವನು, ಹೊಸ ತಂತ್ರಜ್ಞಾನವನ್ನು ಬಲ್ಲವನು,
ಅದಕ್ಕಾಗಿ ಅವನು ಹೊಸ ರೀತಿಯಿಂದ ಹೋಗಬೇಕು, ಪತ್ರಿಕೆ ಕಲರ್ದು ಮಾಡೋಣ. ಆದರೆ ನಾವು ಮೀಡಿಯಾ ಹೌಸನ್ನು ಪ್ರಾರಂಭ ಮಾಡಿ ಚಾನಲನ್ನು ಒಂದು ರಾಷ್ಟ್ರಕ್ಕೆ ಅರ್ಪಿಸೋಣ ಅಂತಕ್ಕಂಥ ಒಂದು ಉದ್ದೇಶದಿಂದ ಅವನು ಇದರಲ್ಲಿ ಹೆಜ್ಜೆಯನ್ನಿಟ್ಟು ಈ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ನನಗೆ ಯಾಕೆ ಸಂತೋಷ ಅಂದರೆ ಅವನು ಲಕ್ಷಾಂತರ ರೂಪಾಯಿ ಗಳಿಸೋದಾಗಿತ್ತು ನೌಕರಿ ಮಾಡಿ, ಆದರೆ ಇವತ್ತು ನೂರಾರು ಜನರಿಗೆ ನೌಕರಿ ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಅವನು ಗಳಿಸಿದ್ದಾನೆ. ಅದು ಸಂತೋಷ. ಅವನು ಒಬ್ಬನೇ ನೌಕರಿ ಮಾಡಿ ಆರಾಮಾಗಿ ಇರಬೇಕಂತಿಲ್ಲ, ಸಾವಿರಾರು ಜನ ಆರಾಮಾಗಿ ಬದುಕಬೇಕು, ಮತ್ತು ತಾತನ್ಮಾನ ಉಳಿಬೇಕು, ಕನ್ನಡ ಬೆಳಿಬೇಕು ಎಂಬ ಒಂದು ಉದ್ದೇಶದಿಂದ ಅವನು ಇದರಲ್ಲಿ ಕಾಲಿಟ್ಟಿದ್ದು ನಿಜವಾಗಿ ನನ್ನ ಮೊಮ್ಮಗ ಇದ್ರೂ ನಾನು ಅವನಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇಲ್ಲೇ ಇವತ್ತಿನ ಮಕ್ಕಳು ಅಭ್ಯಾಸ ಮಾಡಿದ ಕೂಡಲೇ ಯಾರು ಇದು ಮೈ ಕೈ ಮಸಿ ಮಾಡ್ಕೊಳ್ಳೋದು, ಒಬ್ಬ ಆಫೀಸರ್ ಆಗಿದ್ದರೆ ಕೈಯಲ್ಲಿ 4 ಜವಾನರು ಇರ್ತಾರೆ, ಆರಾಮಾಗಿ ಜಿಂದಗಿ ಕಳೆಯುವುದು ಅಲ್ಲ. ಪತ್ರಿಕಾ ಧರ್ಮಂದ್ರೆ ಏನು, ಅವನು ಸಣ್ಣಗಿನಿಂದ ನೋಡಿದವನು, ಬಲ್ಲಿದವನು, ಅವನು ಸಣ್ಣವನಿದ್ರು ಸಹಿತ ನಿರೀಕ್ಷೆ ಮಾಡಿದವನು, ಅದನ್ನು ಅವನು ಮಾಡ್ತಾ ಇದ್ದಾನೆ. ಉತ್ತರ ಕರ್ನಾಟಕ ಪತ್ರಿಕೆ ಇವತ್ತು ನೀವು ಅನ್ಬೋದು, ಏನ್ರಿ ಯಾರ ಜೊತೆ ನಿಮ್ಮದು ಕಾಂಪಿಟೇಷನ್ ಇದೆ? ನಂದು ಕಾಂಪಿಟೇಷನ್ ಮೊದಲಿನಿಂದಲೂ ಯಾರ ಜೊತೆಗಿಲ್ಲ. ಯಾಕಂದ್ರೆ ನಂದು ಪದ್ಧತಿನೇ ಬೇರೆ ಪತ್ರಿಕೆದು. ನನ್ನ ಪತ್ರಿಕಾ ಉದ್ಯೋಗ ಅಲ್ಲ ನಮ್ಮದು. ಇದು ಉದ್ಯೋಗ ಆಗಿ ನಾನು ಎಂದೂ ಮಾಡಿಸಿಲ್ಲ, ಪತ್ರಿಕಾ ಧರ್ಮವಾಗಿ ನಾನು ಬಂದಿದೆ. ಬೇರೆಯವರು ಪತ್ರಿಕಾ ಉದ್ಯಮ ಮಾಡ್ತಾರೆ, ನಂದು ಉದ್ಯಮ ಅಲ್ಲ, ಪತ್ರಿಕಾ ಧರ್ಮ. ಪತ್ರಿಕೆ ಜನರಿಗೆ ತಲುಪಬೇಕು. ಯಾವ ರೀತಿ ತಲುಪಬೇಕು? ಅವರಿಗೆ ಸ್ಪಂದಿಸಬೇಕು, ಸಮಾಜದ ಜ್ವಲಂತ ಸಮಸ್ಯೆನ ಹೇಳಬೇಕು. ಅಧಿಕಾರಿಗಳಿಗೆ ಒಳ್ಳೆಯವರಿದ್ದರೆ ಅವರು ಶಾಂತವಾಗಿರಬೇಕು, ಇಲ್ಲದೇ ಇದ್ದರೆ ಅವರಿಗೆ ನಡುಕು ಹೋಗಬೇಕು, ಅಂಜಿಸ್ಬೇಕು ಅಂತಲ್ಲ. ತಂತಾನೆ ಪೊಲೀಸರು ಒಂದು ಸಿಟಿ ಹೊಡೆದ್ರೆ ಕಾಲ್ಡರು ನಡುತ್ತಾರೆ, ಅವ್ರಿಗೆ ಹೊಡೆಯೋದು ಬೇಕಾಗಿಲ್ಲ. ಆ ರೀತಿ ಭ್ರಷ್ಟ ಅಧಿಕಾರಿಗಳು ಇದ್ದರೆ ಉತ್ತರ ಕರ್ನಾಟಕ ಚಾನಲ್ ಅಂದರೆ ಅವರಿಗೆ ಕನಸಿನಲ್ಲಿ ಶಿವಸ್ವಪ್ನ ಆಗಬೇಕು. ಅದೇ ಚಿನ್ನ ನನ್ನ ಪತ್ರಿಕೆ. ಅವ್ರಿಗೆ ರಾತ್ರಿ ನಿದ್ರೆಯಲ್ಲಿ ಬರಬೇಕು ಪತ್ರಿಕೆ. ಆದರೆ ನಾನು ಯಾರಿಗೂ ಇವತ್ತಿನವರೆಗೆ ಈ ಕರ್ನಾಟಕದಲ್ಲಿ ಯಾರಾದರೂ ಒಬ್ಬ ಮನುಷ್ಯ ಬಂದು ವಾಲಿಯವರು ನನಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವತ್ತಿನ ನನ್ನ ಪತ್ರಿಕಾ ಧರ್ಮನೇ ಬಿಟ್ಟು, ಇವತ್ತಿನ ಯಾವುದೇ ಅಧಿಕಾರಿ, ಯಾವುದೇ ಗುತ್ತೇದಾರ ಯಾರು ಕಟ್ಟಿಲ್ಲ. ಯಾಕಂತಂದರೆ ನೀವು ಅನ್ಬೋದು, ಪತ್ರಿಕೆಗೆ ಹಣ ಬೇಕಾಗಿಲ್ವಾ? ಪತ್ರಿಕೆಗೆ ಹಣ ಬೇಕು, ಹಣ ಇಲ್ಲದೆ ಪತ್ರಿಕೆ ನಡೆಯೋದಿಲ್ಲ. ಆದರೆ ಹಣದ ಸಲುವಾಗಿ ಪತ್ರಿಕೆ ಆಗಲ್ಲ. ಇದನ್ನು ಸಮಾಜ ತೋರಿಸ್ಬೇಕಂತ ಹೇಳಿ ಮಾಡಿವಿ. ನಾವು ಕಾಲ್ನಡಿಗೆಯಿಂದ ಬಂದು, ಸೈಕಲ್ ಮೇಲೆ ಬಂದು, ಇವತ್ತು BMW ಗಾಡಿಯಲ್ಲಿ ಬಂದು ಈ ಪತ್ರಿಕೆಯನ್ನು ವ್ಯಕ್ತ ಮಾಡ್ತೇವೆ. ನನಗೆ ಹೆಮ್ಮೆ ಇದೆ. ಯಾಕಂದರೆ ಈ ರೀತಿ ಪತ್ರಕರ್ತರು ಬೆಳೀಲಿಕ್ಕೆ ಸಾಧ್ಯ, ಪತ್ರಿಕೆ ಬೆಳೀಲಿಕ್ಕೆ ಸಾಧ್ಯ. ಬ್ಲ್ಯಾಕ್ ಮೇಲ್ ಮಾಡಲಾರ್ದೇನೆ ಪತ್ರಿಕೆ ಒಳ್ಳೆ ರೀತಿಯಲ್ಲಿ ಬೆಳೀತದೆ, ಜನರು ಸ್ಪಂದಿಸ್ತಾರೆ. ಅದಕ್ಕೆ ಉತ್ತರ ಕರ್ನಾಟಕ ಉದಾಹರಣೆ ಆಗಿದೆ. ಯಾರೇ ಬಾಯಿಂದ ಹೋಗಿ ಕೇಳಿ, ಉತ್ತರ ಕರ್ನಾಟಕ ನಿಮ್ಮ ಅಂಗಡಿಗೆ ಬಂದು ಎಂದಾದರೂ ಒಂದು ನ್ಯೂಸ್ ಇದಕ್ಕೆ ಹಣ ಕೇಳಿದ್ರ, ಒಬ್ಬ ಅಧಿಕಾರಿ ಕೇಳಿ, ಒಬ್ಬ ಪ್ಯೂನಿಗೆ ಕೇಳ್ರಿ, DC ಕೇಳ್ರಿ, SP ಕೇಳ್ರಿ, ಅವ್ರು ಹೇಳ್ಬೋದು. ಹಾಂ, ಒಂದು ಮಾತು ಈ ಮಾತಿ ನಾನು ಒಂದು ಉಲ್ಲೇಖ ಮಾಡ್ತೀನಿ. ಒಬ್ಬ ಜಿಲ್ಲಾಧಿಕಾರಿ ಮಾತ್ರ ಅಂದಿದ್ದ, ಅವನೇ ರೆಡ್ಡಿ ಹೋದ ಜಿಲ್ಲಾಧಿಕಾರಿ. ಆ ಮಾತನ್ನ ನಾನು ಹೇಳ್ತೀನಿ. ಯಾಕಂತಂದರೆ ಅವನು ಒಬ್ಬ IS ಆಫೀಸರ್ ಹತ್ತಿರ ಹೇಳಿದ್ದ, ವಾಲಿ ಮುಜೆ ಬ್ಲ್ಯಾಕ್ ಮೇಲ್ ಕರ್ರೆ. ಅವ್ರು ಸಹಜವಾಗಿ ನನಗೆ ಹೇಳಿದ್ರು. ಹೇಳಿದ ಕೂಡಲೇ ನಾನು ಅವನಿಗೆ 2 ಪೇಜ್ ಪತ್ರ ಬರೆದೆ. ನಿನ್ಗೆ ಅಭಿಮಾನ ಇದ್ದರೆ, ನಿನ್ನ ಸ್ಥಾನದ ಗೌರವ ಇದ್ದರೆ ಅದಕ್ಕೆ ಉತ್ತರ ಕೊಡೋದು. ಇವತ್ತಿನವರೆಗೆ ಕೊಟ್ಟಿಲ್ಲ. ಆ ಮಾತು ನಾನು ಸರ್ದಾರ್ ಪಟೇಲ್ ಜಯಂತಿ ದಿವಸ ಇರ್ತೀನಿ, ಇವತ್ತು ಹುಚ್ಚ ಅಲ್ಲ. ಅಂದರೆ ಈ ರೀತಿ ಧೈರ್ಯ ಬರೀ ಸಾಮರ್ಥ್ಯದಿಂದ ಅಲ್ಲ, ಹಣದಿಂದ ಬರೋದಿಲ್ಲ, ನೈತಿಕತೆ. ಅದನ್ನು ನಾವು ಕಾಪಾಡಬೇಕು. ಅಧಿಕಾರಿಗಳು ಯಾರು ನಂದು ವೈರಿಗಳಲ್ಲ, ನನ್ನ ಗೆಳೆಯರು ಅಲ್ಲ. ಅವರ ಅಧಿಕಾರಿಗಳು, ನಾನು ಒಬ್ಬ ನಾಗರಿಕ, ನಾನು ಒಬ್ಬ ಪತ್ರಕರ್ತ, ನಾನು ಸಮಾಜದ ಕಾವಲು ನಾಯಿ, ಸಮಾಜಕ್ಕೆ ಕಾಯ್ತಕ್ಕಂಥ ಕಾವಲು ನಾಯಿ. ಕಳ್ಳ ಬಂದರೆ ಭೌ ಅನ್ನಬೇಕು ನಾನು. ಅದಕ್ಕೆ ಸಮಾಜದಲ್ಲಿ ಯಾರಾದರೂ ಕಳ್ಳರು, ಭ್ರಷ್ಟರು, ಅಧಿಕಾರಿ ಆಗಲಿ ರಾಜಕಾರಣಿಗಳು ಬಂದರೆ ನಾನು ಭೌ ಅನ್ನೋದು ಮಾತ್ರ ಸಾಯುವವರಿಗೆ ಬಿಡೋದಿಲ್ಲ. ಆ ಕಾರ್ಯವನ್ನು ಮಾಡ್ತೀನಿ. ನಿಮ್ಮ ಸಹಕಾರ ಬೇಕು. ಧನ್ಯವಾದ. ಒಂದೇ ಮಾತು. ಒಂದೇ ಮಾತರಂ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಮ್ಮ ಅಜ್ಜವರಾದ ಶ್ರೀ ಕೃಷ್ಣಪ್ಪ ವಾಲಿಯವರ 93ನೇ ಜನ್ಮದಿನದ ನಿಮಿತ್ತ ನಾವು ಇವತ್ತು
ಉತ್ತರ ಕರ್ನಾಟಕ ನ್ಯೂಸ್ ಚಾನೆಲ್ ಅನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದಕ್ಕೇನೆಂದರೆ 1982ರಲ್ಲಿ ಅವರು ಉತ್ತರ ಕರ್ನಾಟಕ ಕನ್ನಡ ದಿನಪತ್ರಿಕೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭಿಸಿದರು. ಅದರ ಜೊತೆ ಮುಂದುವರಿಸುತ್ತಾ ಇಡೀ ದೇಶದಲ್ಲಿ, ರಾಜ್ಯದಲ್ಲಿ ಹಾಗೂ ಜಿಲ್ಲೆಯಲ್ಲಿ ಎಲ್ಲರಿಗೂ ಗೊತ್ತಿದೆ ಅವರು ಸುದ್ದಿ ಹೇಗೆ ಬರ್ತಿದ್ದಾರೆ, ಹೇಗೆ ಏನಂತಾರೆ ಪತ್ರಿಕಾ ರಂಗದಲ್ಲಿ ಏನೇನು ಕೆಲಸ ಮಾಡಿದ್ದಾರೆ ಎಲ್ಲರಿಗೂ ಗೊತ್ತಿದೆ. ಮುಂದೆ ವಹಿಸುತ್ತಾ ಅದು 1996ರಲ್ಲಿ ಅದ್ರ ಜೊತೆ ಬೆಂಗಳೂರು ಎಡಿಷನ್ನು ಪ್ರಾರಂಭ ಮಾಡಿತು. ಅದರಲ್ಲಿ ನಮ್ಮ ಮುಖ್ಯ ಪಾತ್ರ ವಹಿಸಿದರು ನಮ್ಮ ದೊಡ್ಡಪುರವಾದ ಶ್ರೀ ಅರವಿಂದ್ ವಾಲಿ ಅವರು, ಶ್ರೀ ಮಲ್ಲಿಕಾರ್ಜುನ್ ವಾಲಿ ಅವರು, ಮತ್ತು ನಮ್ಮ ದೊಡ್ಡಪುರದ ದೀಪಕ್ ವಾಲಿ ಅವರು, ಮತ್ತು ನಮ್ಮ ತಂದೆಯವರಾದ ರಜನೀಶ್ ವಾಲಿ ಅವರು. ಅವರು 4 ಏನಂತಾರೆ ನಮ್ಮ ಅಜ್ಜವರಾದ ಏನಂತಾರೆ ಮಕ್ಕಳು 4 ಏನಂತಾರೆ ಜನ ಕೂಡಿ ಶ್ರಮಪಟ್ಟು 43 ವರ್ಷಗಳಿಂದ ನಡೀತಾ ಇದೆ ಈ ಕನ್ನಡ ದಿನಪತ್ರಿಕೆ. ನಾವು ಈಗ ಈ ಸಮಯ ಬದಲಾದಂತೆ ನಾವು ಈ ಹೊಸದಾಗಿ ಉತ್ತರ ಕರ್ನಾಟಕ ನ್ಯೂಸ್ ಚಾನೆಲ್ ಕನ್ನಡ ದಿನಪತ್ರಿಕೆ ಜೊತೆನೆ ಈ ನ್ಯೂಸ್ ಚಾನೆಲ್ವನ್ನು ಪ್ರಾರಂಭ ಮಾಡಬೇಕಂತ ಉದ್ದೇಶದಿಂದ ಈಗ ಬರ್ತಾ ಇದ್ದೀವಿ. ಇದು ಕನ್ನಡಿಗರ ಉಸಿರು ಆಗಬೇಕು, ಕನ್ನಡದ ಉಸಿರು ಆಗಬೇಕಂತ ಹೇಳಕ್ಕೆ ಬಯಸುತ್ತೇನೆ. ಇದಕ್ಕೇನೆಂದರೆ ನಾವು ನಮ್ಮ ಅಜ್ಜವರ ಜನ್ಮದಿನ ಪ್ರತಿ ವರ್ಷ ನಾವು ಹೊಸವನ್ನ ಇನಿಷಿಯೇಟಿವ್ ಮಾಡ್ತೀವಿ ನಮ್ಮ ವಾಲಿ ಗ್ರೂಪ್ ವತಿಯಿಂದ. ನಾವು 89th ಬರ್ಡೇ ಇದ್ದಾಗ ನಾವು ಕೋವಿಡ್ ಸಂದರ್ಭದಲ್ಲಿ ನಮ್ಮ ವಾಲಿಶ್ರೀ ಆಸ್ಪತ್ರೆಯಿಂದ ನಾವು ಪ್ರಪ್ರಥಮವಾಗಿ ಜಿಲ್ಲೆಯಲ್ಲಿ ಕೋವಿಡ್ ಚಿಕಿತ್ಸೆಯನ್ನು ನಾವು ಎಲ್ಲ ಜನರಿಗೆ ಕೊಟ್ಟಿದ್ದೀವಿ. ಮತ್ತು 90th ಬರ್ಡೇ ಇದ್ದಾಗ ನಾವು ಬೀದರ್ ಜಿಲ್ಲೆಗೆ ಕ್ಯಾಥ್ಲಬ್ವನ್ನು ಏನಂತಾರೆ ಪ್ರಾರಂಭ ಮಾಡಿದ್ವಿ ನಮ್ಮ ವಾಲಿಶ್ರೀ ಆಸ್ಪತ್ರೆ ವತಿಯಿಂದ. ಮತ್ತು 91st ಬರ್ಡೇ ಅಲ್ಲಿ ನಾನು ಅವಾಗ ಎಂತಾರೆ UK ಅವಾಗ ನಮ್ಮ ಹಿರಿಯ ಅಣ್ಣ ವೀರೇಶ್ ವಾಲಿ ಅವರು, ಮಲ್ಲಿಕಾರ್ಜುನ್ ವಾಲಿ ಅವರ ಸುಪುತ್ರರವರು, ಅವರು ನಮ್ಮ ತಾತವರಿಗೆ ಶ್ರೀ ಶಿಲ್ಪ ವಾಲಿ ಅವರು ಸಾಮಾಜಿಕ ಜಾಲತಾಣ ಏನಂತಾರೆ ಇದು ವಿಶ್ವ ಇದೆ ಏನಂತಾರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಟ್ವಿಟರ್ದಲ್ಲಿ ಅವರಿಗೆ ಏನಂತಾರೆ ಮುಖ್ಯ ಪಾತ್ರವನ್ನಾಗಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಏನಂತಾರೆ ಕಾಲಿಟ್ಟರು. ಸೊ ಅದರ ಜೊತೆ ಈಗ ಸುಮಾರು 1 ವರ್ಷದಿಂದ ನಾನು ಏನಂತಾರೆ ಈ ಕನ್ನಡ ದಿನಪತ್ರಿಕೆ ಮುಂದುವರಿಸ್ಕೋಬೇಕಂತ ಈಗ ನ್ಯೂಸ್ ಚಾನೆಲ್ ಮುಖಾಂತರ ನಾವು ಅಂತಾರೆ ಪ್ರಾರಂಭ ಮಾಡ್ಕೋತಾ ಬರ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ನಿಮ್ಮದು ಹೀಗೆ ನಿಮ್ಮದು ಸಹಕಾರ ನಮ್ಮ ಜೊತೆ ಇರಲಿ. ಧನ್ಯವಾದಗಳು. ವಂದೇ ಮಾತರಂ.